ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ಪಡ್ತಾ ಇರೋದು ಮುಂದುವರಿತಾ ಇದೆ. ರಸಗೊಬ್ಬರಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ರೈತರು. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಗೊಬ್ಬರಕ್ಕೋಸ್ಕರ. ಪೊಲೀಸ್ ಕಾವಲಿನಲ್ಲಿ ರಸಗೊಬ್ಬರ ಮಾರಾಟ ಆಗ್ತಾ ಇದೆ. ಗೊಬ್ಬರಕ್ಕಾಗಿ ಗಲಾಟೆ ಆಗಬಾರದು ಅಂತ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರ ಕೊರತೆ ಉಂಟಾಗಿದ್ದು ರಸಗೊಬ್ಬರ ಪಡೆಯೋಕೆ ಅನ್ನದಾತರು ಸಂಕಷ್ಟ ಪಡ್ತಾ ಇದ್ದಾರೆ. ನ್ಯಾನೋ ದ್ರವ ರೂಪದ ಗೊಬ್ಬರವನ್ನ ಮಾಲೀಕ ಕೊಟ್ಟಿದ್ದಾರೆ. ದ್ರವ ರೂಪದ ಗೊಬ್ಬರ ಪಡೆಯೋಕೆ ಅನ್ನದಾತರು ಹಿಂದೇಟ್ ಹಾಕಿದ್ದು ಬೇರೆ ಗೊಬ್ಬರ ಕೊಡ್ತಾ ಇದ್ದಾರೆ ಅಂತ ರೈತರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಯೂರಿಯಾ ಡಿಎಪಿ ರಸಗೊಬ್ಬರ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ಇದು ಸರಿಯಾದ ಸಮಯ ಬಿತ್ತನೆ ಎಲ್ಲ ಮಾಡಲಿಕ್ಕೆ. ಪಾಪ ರಸಗೊಬ್ಬರ ಪಡೆಯೋದಕ್ಕೆ ರೈತರು ಅವ್ರಿಗೆ ಹೆಂಗಾಗುತ್ತೆ ಅಂದರೆ, ಈ ಕಡೆ ಸರಿಯಾಗಿ ಗೊಬ್ಬರ ಸಿಗ್ತಿಲ್ಲ, ಮತ್ತೊಂದು ಕಡೆ ನೇಚರ್ ಸರಿಯಾಗಿ ಸಪೋರ್ಟ್ ಮಾಡ್ತಿಲ್ಲ. ಮಳೆ ಆದರೆ ವಿಪರೀತ ಮಳೆ, ಇಲ್ಲಾಂದರೆ ಮಳೆನೇ ಇಲ್ಲ. ಈಗ ಭೂಮಿ ಬಹಳ ಹದವಾಗಿದೆ, ತೇವವಾಗಿದೆ, ಗೊಬ್ಬರ ಬಹಳ ನೀಡಿದೆ. ಹೀಗಿರುವಾಗ ಪಾಪ ಅವರು ಕಿಲೋಮೀಟರ್ ಗಟ್ಟಲೆ ಕಾದು ನಿಂತಿದ್ದಾರೆ. ಆ ಕಡೆ ಈ ಕಡೆ ಊರಿನ ಹಳ್ಳಿಯವರು, 10 ಹಳ್ಳಿಯವರೆಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಕೂಡ ಭದ್ರತೆಯನ್ನು ಕೊಡ್ತಾ ಇದ್ದಾರಂತೆ. ರಸಗೊಬ್ಬರಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ರೈತರು. ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹೆಚ್ಚಿನ ಒಂದು ಸುದ್ದಿ ಕೂಡ ಆಗಿತ್ತು. ಒಂದು ಕಲಬೆರಕೆ ಗೊಬ್ಬರ ಸಿಗ್ತಾ ಇದೆ ಅಂತ, ಮತ್ತೊಂದು ಗಮನಿಸ್ತಾ ಇದ್ದೀರಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿರುವಂಥದ್ದು. ಡಿಎಪಿ ಅಂತ ಹೇಳಿ ನಮ್ಗೆ ಅದು ಬ್ಯಾರೆ ಗೊಬ್ಬರ ಕೊಡ್ಲಕತ್ತಾರ. ಆ ಬ್ಯಾರೆ ಗೊಬ್ಬರ ಕೊಟ್ಟರು ಪರವಾಗಿಲ್ಲ, ಅದು ಯಾವ್ದು ಎಣ್ಣೆ ಹೇಳಿ ಕೊಡೋಲ್ಲ. ಇದು ಕೊಡಿಬೇಕು ಅದು ಕೊಡಿ, ಯಾವ್ದು ಏನು ಕೆಲಸ ಮಾಡಲ್ಲ ಎಣ್ಣೆ ಅದು ಕೊಡ್ಲಕತ್ತಾರ. ನಾವು ಅಲ್ಲಿ 600 ರೂಪಾಯಿ ಕೊಡ್ತಾರೆ, ಇಲ್ಲಿ 620 ರೂಪಾಯಿ ಹಾಕ್ಲಕತ್ತಾರ ಆ ಎಣ್ಣೆಗಳು. ಹಾಂ, ಹೆಂಗೆ ಮಾಡ್ಬೇಕ್ರಿ ನಾವು? ಗೊಬ್ಬರ ಡಿಎಪಿ ಅಂತ ಹೇಳಿ ಡಿಎಪಿ ಅಲ್ರಿ ಅದು, ಯಾವ್ದು ಬ್ಯಾರೆ ಕೊಡ್ಲಕತ್ತಾರ. ಡಿಎಪಿ ಇದ್ರೆ ಹೆಂಗೆ ಒಯ್ತು ಬಿಡ್ರಿ ಅದ್ರಾಗ. ಡಿಎಪಿ ಅಲ್ರಿ ಇದು, ಬ್ಯಾರೆ ಗೊಬ್ಬರ ಅದು. ಇದು ಈಗ ಏನು ಸರ್ ಎಲ್ಲ ಡೂಪ್ಲಿಕೇಟ್ ಅದ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಎಣ್ಣೆನ ಡೂಪ್ಲಿಕೇಟ್ ಹೇಳಬಲ್ಲ, ಕೊಡಬಂತ ಹೇಳ್ಬೇಕಲ್ಲ ಸರ್ ನಮ್ಗೆ ಬಡವರಿಗೆ. ಡಿಎಪಿ ಅದ ಅಂತ ಹೇಳಿ ನಿನ್ನೆ ಬಂದು ಕೇಳಿ ಡಿಎಪಿ ಅಂತ ಹೇಳಿ. ಹಾಂ, ನಿನ್ನೆ ಬಂದು ಕೇಳಿ ಡಿಎಪಿ ಅದ ಅಂತ ಹೇಳ್ಯಾರ, ರೋಡ್ ಗಂಟೆ ಬಂದಂತ ಹೇಳ್ಯಾರ. ಇವತ್ತಿನ ಬೇರೆ ಗೊಬ್ಬರ ಕೊಡ್ಲಕತ್ತಾರ. ಹೆಂಗಂತೀರಿ ನೀವು? ಹೊಡೆದ್ರೆ ಫಸ್ಟ್ ಇದೆ ಗೊಬ್ಬರ ಬಂದಿದೆ, ಫಸ್ಟ್ ಬಂದು ಗೊಬ್ಬರ ಇದು ಗೊಬ್ಬರ ಬಂದಿಲ್ಲ, ಇದು ಹೊಸ ಕಂಪನಿ ಅದ ಇದು ಸರ್. ಡಿಎಪಿ ಅಂತ ಹೇಳಿ ನಮ್ಗೆ ಅದು ಬ್ಯಾರೆ ಗೊಬ್ಬರ ಕೊಡ್ಲಕತ್ತಾರ. ಆ ಬ್ಯಾರೆ ಗೊಬ್ಬರ ಕೊಟ್ಟರು ಪರವಾಗಿಲ್ಲ, ಅದು ಯಾವ್ದು ಎಣ್ಣೆ ಹೇಳಿ ಕೊಡೋಲ್ಲ. ಇದು ಕೊಡಿಬೇಕು ಅದು ಕೊಡಿ, ಯಾವ್ದು ಏನು ಕೆಲಸ ಮಾಡಲ್ಲ ಎಣ್ಣೆ ಅದು ಕೊಡ್ಲಕತ್ತಾರ. ನಾವು ಅಲ್ಲಿ 600 ರೂಪಾಯಿ ಕೊಡ್ತಾರೆ, ಇಲ್ಲಿ 620 ರೂಪಾಯಿ ಹಾಕ್ಲಕತ್ತಾರ ಆ ಎಣ್ಣೆಗಳು. ಹಾಂ, ಹೆಂಗೆ ಮಾಡ್ಬೇಕ್ರಿ ನಾವು? ಗೊಬ್ಬರ ಡಿಎಪಿ ಮಾಧ್ಯಮದವರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಇವತ್ತಿನ ಶಾಪೂರು ನಗರಕ್ಕೆ ಬರ್ತಕ್ಕಂಥ ರೈತರಿಗೆ ಸರಬರಾಜು ಮಾಡ್ತಕ್ಕಂಥ ಗೊಬ್ಬರ ಡಿಎಪಿ ಅನವಶ್ಯಕವಾದ 20 ಈ ಬಿಟ್ಟಿಗೆಸಿ ಯಾವುದೋ ಅನವಶ್ಯಕವಾದ ಗೊಬ್ಬರ 12, 16 ಅಂತ ಆ ಗೊಬ್ಬರ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ನಮ್ಗೆ ಬೇಕಾಗಿಲ್ಲ ಅದು ಗೊಬ್ಬರಕ್ಕೆ, ಅದೇನು ಎಣ್ಣೆ ನಾನ್ ಡಿಎಪಿ ಅಂತ ಅದು ನಮ್ಗೆ ಬೇಕಾಗಿಲ್ಲ, ರೊಕ್ಕ ಸಮಿತಿಗಿಲ್ಲ ರೈತರ ಮೇಲೆ. ಅದನ್ನು ಖಂಡಿತವಾಗಿ ತೊಗೊಲೇಬೇಕಂತ ಹೇಳ್ತಾರೆ. ಅದಕ್ಕಾಗಿ ನಮ್ಗೆ ಯೂಸ್ ಆಗೋದಿಲ್ಲ, ಅದನ್ನು ರದ್ದುಗೊಳಿಸ್ಬೇಕಂತ ತಮ್ಮಲ್ಲಿ ನಾವು ಕೇಳಿಕೊಳ್ತೀವಿ. ಹೊರಗೆ 250, 200 ಅಂತ ಹೇಳ್ತಾರೆ ಸರ್. ಇಲ್ಲಿ 1/2 ಲೀಟ್ರಕ್ಕೆ 310 ರೂಪಾಯಿ ತೊಗೊಂತಾರೆ ಸರ್. 1 ಲೀಟ್ರಕ್ಕೆ 600.